ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಹಾಲಿಡೇ ಇರೋದ್ರಿಂದ ಯಾವುದೇ ರೀತಿ ಸ್ಟಾಕ್ಸ್ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆದರೂ ಕಮೋಡಿಟಿ ಮಾರ್ಕೆಟ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ತುಂಬ ಜನಕ್ಕೆ ಕಮೋಡಿಟಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋವಂಥ ಇಂಟ್ರೆಸ್ಟ್ ಇರುತ್ತೆ, ಅಂದರೆ ಕಮೋಡಿಟಿಯಲ್ಲಿ ಟ್ರೇಡಿಂಗ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ಇದರಲ್ಲಿ ಅಮೌಂಟ್ ಎಷ್ಟು ಮಾರ್ಜಿನ್ ಎಷ್ಟಾಗುತ್ತೆ, ಅಮೌಂಟ್ ಯಾವ ಸೆಗ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಜಸ್ಟ್ ಇದ್ರ ಬಗ್ಗೆ ಒಂದು ಸಣ್ಣ ಓವರ್ವ್ಯೂ ಕೊಡ್ತೀನಿ. ಸೊ ಕಮೋಡಿಟಿ ಮಾರ್ಕೆಟಲ್ಲಿ ಮೇಯ್ನಾಗಿ ನೋಡೋದಾದರೆ ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್ ಇದೆಲ್ಲ ಟ್ರೇಡ್ ಆಗುತ್ತೆ. ಸೊ ತುಂಬ ಜನ ನೋಡುವಾಗ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಮತ್ತು ಸಿಲ್ವರ್, ಈ ಮೂರಲ್ಲಿ ತುಂಬ ಜನ ಟ್ರೇಡ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ನೀವು ಮಾರ್ಜಿನ್ ನೋಡುವಾಗ ಎಕ್ಸಾಂಪಲ್ ಸಿಲ್ವರಲ್ಲಿ 3 ಥರ ಇದೆ: ಸಿಲ್ವರ್ ಸಾಲಿಡ್, ಸಿಲ್ವರ್ ಮಿನಿ ಆ್ಯಂಡ್ ಸಿಲ್ವರ್ ಮೈಕ್ರೋ. ಸಿಲ್ವರ್ ಸಾಲಿಡ್ ಬಂದು ನಿಮಗೆ 30 kg ಆಗುತ್ತೆ. 30 kgಗೆ ಮಾರ್ಜಿನ್ ಅಮೌಂಟ್ ತುಂಬ ಆಗುತ್ತೆ, ಒಂದು ಲಾಟ್ 30 kg. ಅದೇ ಸಿಲ್ವರ್ ಮಿನಿ ಅದು ಬಂದು 5 kg. ಅದು ಕೂಡ ನಿಮಗೆ ಹೆಚ್ಚು ಕಮ್ಮಿ ಒಂದು ಲಾಟ್ 5 kg ಬೈ ಮಾಡಬೇಕಂದ್ರೆ ನಿಮಗೆ 59,000 to 60,000 ರೂಪಾಯಿ ಆಗುತ್ತೆ. ಸೊ ಬೆಸ್ಟ್ ಅಂದರೆ ಸಿಲ್ವರ್ ಮೈಕ್ರೋ ನಿಮಗೆ ಬರೀ ಒಂದು ಲಾಟ್ ಬಂದು ನಿಮಗೆ ಒಂದು 8 to 9,000 ರೂಪಾಯಿ ಬೀಳುತ್ತೆ ಅಷ್ಟೇ. ಸೊ ಸಿಲ್ವರ್ ಮೈಕ್ರೋ ಆ್ಯಂಡ್ ಗೋಲ್ಡ್ ಪೆಟಲ್ ಕೂಡ ಮಾಡ್ಬೋದು. ಗೋಲ್ಡ್ ಸಾಲಿಡ್ ಜಾಸ್ತಿ ಇದೆ, ಗೋಲ್ಡ್ ಮಿನಿನೂ ಜಾಸ್ತಿ ಇದೆ, ಗೋಲ್ಡ್ ಗಿನಿ ಅವೆಲ್ಲ ಜಾಸ್ತಿ ಇದೆ. ಗೋಲ್ಡ್ ಗಿನಿ ಬಂದು ಐ ಥಿಂಕ್ 8,000 ರೂಪಾಯಿ ಅಲ್ಲ 9,000 ರೂಪಾಯಿ, 5 ಇಲ್ಲ 8 ಇರುತ್ತೆ. ಸೊ ಗೋಲ್ಡ್ ಪೆಟಲ್ ಬಂದರೆ ಬರೀ 600-700 ರೂಪಾಯಿ ಅಷ್ಟೇ. ಗೋಲ್ಡ್ ಪೆಟಲ್ ಮಾಡ್ಬೋದು. ಆದರೆ ಅದಕ್ಕಿಂತ ಚೆನ್ನಾಗಿ ಸಿಲ್ವರ್ ಮೈಕ್ರೋ ನೋಡಿ. ಸಿಲ್ವರ್ ಮೈಕ್ರೋ ಇದು ನಿಮಗೆ ಮೂಮೆಂಟ್ ಜಾಸ್ತಿ ಇರುತ್ತೆ ಸಿಲ್ವರ್ ಮೈಕ್ರೋಲ್ಲಿ. ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಸಿಲ್ವರಲ್ಲಿ ದಿನಕ್ಕೆ ಕಮ್ಮಿ ಒಂದೊಂದು ಸಲ 1,000, 1,500 ಪಾಯಿಂಟ್ ಮೇಲೆ ಕೆಳಗಡೆ ಹೋಗುತ್ತೆ. ಸೊ ಸಿಲ್ವರಲ್ಲಿ ನೀವು ಯಾವುದೇ ಕಮೋಡಿಟಿಯಲ್ಲಿ ಟ್ರೇಡ್ ಮಾಡೋದಾದರೆ ಎಡ್ಜಿಂಗ್ ಪೊಸಿಷನ್ ಮಾಡಿ. ವಿತೌಟ್ ಎಡ್ಜಿಂಗ್ ನೇಕಡ್ ಪೊಸಿಷನ್ ಮಾತ್ರ ತೊಗೊಳಕ್ಕೆ ಹೋಗಲೇಬೇಡಿ. ಯಾಕಂದರೆ ದುಡ್ಡು ನಿಮ್ಮ ಹಾಕಿರೋವಂಥ ಬಂಡವಾಳ ಖಂಡಿತ ಝೀರೋ ಆಗಿಬಿಡುತ್ತೆ. ಸೊ ಯಾವುದೇ ಪೊಸಿಷನ್ ಮಾಡಿದ್ರು ಎಡ್ಜಿಂಗ್ ಮಾಡಿ. ಉದಾಹರಣೆಗೆ ಸಿಲ್ವರಲ್ಲಿ ನೀವು ಮಾಡೋದಾದ್ರೆ ಸಿಲ್ವರ್ ಮೈಕ್ರೋ ಅಲ್ಲಿ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ಮಾಡಿಟ್ಟಿದ್ದೀನಿ. ನಾನು ಇಲ್ಲಿ ಮಾಡಿರೋ 4 ಲಾಟ್ ಬೈ ಮಾಡಿ 2 ಲಾಟ್ಸ್ ಸೆಲ್ ಮಾಡಿದ್ದೀನಿ. ಆದರೆ ನೀವು ಸ್ಟಾರ್ಟಿಂಗ್ ನಿಮಗೆ ಫಸ್ಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ಐಡಿಯಾ ಇಲ್ಲ. ಸೊ ಅದರಿಂದ ಬೇಕಾದ್ರೆ ನೀವು 2 ಲಾಟ್ ಪ್ರೆಸೆಂಟ್ ಮಂತ್ ಆಗಸ್ಟ್ ಮಂತದ್ದು 2 ಲಾಟ್ ಬೈ ಮಾಡಿ. ಆ್ಯಂಡ್ ನವಂಬರ್ ಮಂತದ್ದು ಅಂದರೆ ನೆಕ್ಸ್ಟ್ ಮಂತ್, ಪ್ರೆಸೆಂಟ್ ಮಂತದ್ದು 2 ಲಾಟು, ನೆಕ್ಸ್ಟ್ ಮಂತದ್ದು ಅದನ್ನು ನೆಕ್ಸ್ಟ್ ಕಾಂಟ್ರಾಕ್ಟು 1 ಲಾಟ್ ಸೆಲ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ಜಸ್ಟ್ 2 ಲಾಟ್ ಬೈ 1 ಲಾಟ್ ಸೆಲ್. ಸರಿ, ಎಡ್ಜಿಂಗ್ ಪೊಸಿಷನ್ ಆದರೆ ನಿಮ್ಮ ಮಾರ್ಜಿನ್ ಕೂಡ ಕಡಿಮೆ ಬೀಳುತ್ತೆ. ಸೊ ಇದೇ ರೀತಿ ಒಂದು ವೇಳೆ ಅದು ಕೆಳಗಡೆ ಬಿದ್ದರೂ ಕೂಡ ನಿಮಗೆ ಲಾಸ್ ಜಾಸ್ತಿ ಆಗೋದಿಲ್ಲ. ಆದರೆ ಮೇಲೆ ಹೋದರೆ ಖಂಡಿತ ನೀವು ಪ್ರಾಫಿಟ್ನಲ್ಲಿ ಎಕ್ಸಿಟ್ ಆಗ್ಬಿಡ್ಬೋದು. ಸೊ ಯಾವುದೇ ಕ್ರೂಡ್ ಆಯಿಲ್ ತೊಗೊಳ್ಳಿ ಅಥವಾ ನ್ಯಾಚುರಲ್ ಗ್ಯಾಸ್ ತೊಗೊಳ್ಳಿ ಅಥವಾ ಸಿಲ್ವರ್ ಮೈಕ್ರೋ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ ಆದರೂ ನೀವು ಎಡ್ಜಿಂಗ್ ಸ್ಟ್ರಾಟಜಿ ಇಲ್ದಿರ ಯಾವುದೇ ನೇಕಡ್ ಪೊಸಿಷನ್ ಮಾತ್ರ ತೊಗೊಳಕ್ಕೆ ಹೋಗಲೇಬೇಡಿ. ಯಾಕಂದರೆ ಇರೋ ದುಡ್ಡು ನಿಮ್ಮದು ಝೀರೋ ಆಗ್ಬಿಡುತ್ತೆ. ಸೊ ಇದೇ ರೀತಿ ನಾನು ಕಮೋಡಿಟಿ ಮಾರ್ಕೆಟ್ ಬಗ್ಗೆ ಮತ್ತು ಕ್ಯಾಶ್ ಮಾರ್ಕೆಟ್ ಬಗ್ಗೆ, ಆಪ್ಷನ್ಸ್ ಸ್ಟ್ರಾಟಜೀಸ್ ಬಗ್ಗೆ ಕೆಲವೊಂದು ವೀಡಿಯೋ ಮಾಡ್ತಾ ಇರ್ತೀನಿ. ಪ್ರತಿದಿನ ಒಂದಲ್ಲ ಒಂದು ವೀಡಿಯೋ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇರುತ್ತೆ. ಸೊ ಇವತ್ತು ಟ್ರೇಡಿಂಗ್ ಹಾಲಿಡೇ ಇತ್ತು. ಸೊ ನಾಳೆ ನೋಡೋಣ, ನಾಳೆ ಇಕ್ವಿಟಿ ಮಾರ್ಕೆಟಲ್ಲಿ ಯಾವ ಸ್ಟಾಕ್ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಮಾಡ್ಬೋದು ಅಂತ ಅನ್ನೋದನ್ನು ನಾಳೆ ನೈಟ್ ಒಂದು ವೀಡಿಯೋ ಹಾಕ್ತೀನಿ.